ಒಮ್ಮೆ ಕುತೂಹಲಕಾರಿ ಹುಡುಗನೊಬ್ಬ ಹಳೆಯ ಅಟ್ಟವನ್ನು ಕಂಡುಕೊಂಡನು. ಅಟ್ಟವು ಧೂಳಿನಿಂದ ಕೂಡಿತ್ತು, ವಿಚಿತ್ರ ಶಬ್ದಗಳಿಂದ ತುಂಬಿತ್ತು. ಅವನು ತನ್ನ ಹೆಸರನ್ನು ಮೆಲ್ಲನೆ ಕರೆಯುವ ಪಿಸುಮಾತುಗಳನ್ನು ಕೇಳಿದನು. ಧೈರ್ಯದಿಂದ ಅವನು ಕ್ರೀಕ್ ಮಾಡುವ ಮರದ ಮೆಟ್ಟಿಲುಗಳನ್ನು ಹತ್ತಿದನು. ಹಠಾತ್ತನೆ ಬೀಸಿದ ತಣ್ಣನೆಯ ಗಾಳಿ ಅವನ ಬೆನ್ನುಮೂಳೆಯ ಮೇಲೆ ಶೀತವನ್ನು ಕಳುಹಿಸಿತು. ಹಳೆಯ ಭಾವಚಿತ್ರಗಳು ಮಿಟುಕಿಸದ ಕಣ್ಣುಗಳಿಂದ ಅವನನ್ನು ದಿಟ್ಟಿಸುತ್ತಿದ್ದವು. ಜೇಡರ ಬಲೆಗಳಿಂದ ಆವೃತವಾದ ಪ್ರಾಚೀನ ಕನ್ನಡಿಯನ್ನು ಅವನು ಕಂಡುಕೊಂಡನು. ಕನ್ನಡಿ ಅವನನ್ನು ಮಾತ್ರವಲ್ಲದೆ ನೆರಳನ್ನೂ ಪ್ರತಿಬಿಂಬಿಸಿತು. ನೆರಳು ಭಯಂಕರವಾಗಿ ಮುಗುಳ್ನಗುತ್ತಾ ಅವನನ್ನು ಹತ್ತಿರಕ್ಕೆ ಕರೆಯಿತು. ಅವನು ನಿಧಾನವಾಗಿ ಹಿಂದೆ ಸರಿದನು, ಹೃದಯವು ಭಾರವಾಗಿ ಬಡಿಯುತ್ತಿತ್ತು. ಪಿಸುಮಾತುಗಳು ಜೋರಾಗಿ ಬೆಳೆಯುತ್ತಿದ್ದವು, ಅವನನ್ನು ಇರಲು ಒತ್ತಾಯಿಸುತ್ತಿದ್ದವು. ಅವನು ತಿರುಗುತ್ತಿದ್ದಂತೆ ಬಾಗಿಲು ಅವನ ಹಿಂದೆ ಬಲವಾಗಿ ಮುಚ್ಚಲ್ಪಟ್ಟಿತು. ಸಿಕ್ಕಿಬಿದ್ದ ಅವನು ಉನ್ಮಾದದಿಂದ ತಪ್ಪಿಸಿಕೊಳ್ಳಲು ಹುಡುಕಿದನು. ನೆರಳು ಕನ್ನಡಿಯಿಂದ ಹೊರಹೊಮ್ಮಿತು, ನಗುತ್ತಾ. ಕತ್ತಲೆ ಅವನನ್ನು ಆವರಿಸುತ್ತಿದ್ದಂತೆ ಹುಡುಗ ಕಿರುಚಿದನು. ನಂತರ ಜನರು ದೆವ್ವದ ಅಟ್ಟದ ಬಗ್ಗೆ ಪಿಸುಗುಟ್ಟಿದರು.